ಶ್ರೀಕಾಕುಳಂನ ವೆಂಕಟೇಶ್ವರ ಸನ್ನಿಧಿಯಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ಇವತ್ತು ಶುಭ ದಿನ, ಆದರೆ 10 ಮಂದಿ ಸಾವನ್ನಪ್ಪಿರೋದು ಬಹಳ ನೋವಿನ ಸಂಗತಿ. ಏಕಾದಶಿ ಹಬ್ಬದ ಪ್ರಯುಕ್ತ ನೂಕುನುಗ್ಗಲಾಗಿದೆ. ಸೊ ದುರಂತ ಆಗಿ 10 ಮಂದಿ ದುರಂತದಲ್ಲಿ ಸಂಭವಿಸಿರೋದು ಕ್ಷಣಾರ್ಧದಲ್ಲೇ. ಏಕಾದಶಿ ಅಂದರೆ ಸಾಕು, ದೇವಸ್ಥಾನಗಳಿಗೆ ನಮ್ಮ ಜನ ಹೆಚ್ಚಿನ ಸಂಖ್ಯೆಯಲ್ಲಿ ಹೋಗ್ತಾರೆ. ಸೊ ಆ ಸಂದರ್ಭದಲ್ಲಿ ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಶ್ರೀಕಾಕುಳಂ ದುರಂತ ಕುರಿತು ತನಿಖೆಗೆ ಸರ್ಕಾರ ಆದೇಶವನ್ನ ಹೊರಡಿಸಿರೋದು. ಕೂಡಲೇ ತನಿಖೆ ಆರಂಭಿಸುವಂತೆ ಆಂಧ್ರ ಸರ್ಕಾರ ಆದೇಶವನ್ನ ಹೊರಡಿಸಿದೆ. ಕಾಲ್ತುಳಿತ ದುರಂತದ ಕುರಿತು ಕೂಡಲೇ ವರದಿಯನ್ನ ನೀಡಿ. ವೆಂಕಟೇಶ್ವರ ದೇವಸ್ಥಾನದ ದುರಂತ ಸಂಭವಿಸಿದ್ದು ಹೇಗೆ, ದುರಂತದಲ್ಲಿ ಸಾವನ್ನಪ್ಪಿದವರು ಎಷ್ಟು, ಗಾಯಗೊಂಡವರು ಎಷ್ಟು, ದುರಂತಕ್ಕೆ ಅಸಲಿ ಕಾರಣ ಏನು ಅನ್ನೋದರ ಬಗ್ಗೆ ವರದಿಯನ್ನ ಕೊಡಿ. ಸರ್ಕಾರದ ಆದೇಶದಂತೆ ತನಿಖೆ ಆರಂಭಿಸಿದ ಶ್ರೀಕಾಕುಳಂ ಎಸ್ಪಿ. ಶ್ರೀಕಾಕುಳಂನ ವೆಂಕಟೇಶ್ವರ ಸನ್ನಿಧಿಯಲ್ಲಿ 10 ಮಂದಿ ಸಾವನ್ನಪ್ಪಿದ್ದಾರೆ. ವೆಂಕಟೇಶ್ವರನ ದರ್ಶನಕ್ಕೆ ಹೋದಂತ ಸಂದರ್ಭದಲ್ಲಿ, ಏಕಾದಶಿ ಹಬ್ಬ ಅಲ್ವಾ, ಹಾಗಾಗಿ ಒಂದು ಶುಭ ದಿನ, ದೇವರ ದರ್ಶನವನ್ನ ಮಾಡೋಣ, ವೆಂಕಟೇಶ್ವರನ ದರ್ಶನವನ್ನ ಮಾಡೋಣ ಅಂತ ಹೇಳಿ ವಯಸ್ಸಾದವರು, ಮಕ್ಕಳ ಸಮೇತ, ಕುಟುಂಬ ಸಮೇತ ಜನ ಹೋಗಿದ್ದಾರೆ. ಆ ಸಂದರ್ಭದಲ್ಲಿ ನೂಕುನುಗ್ಗಲಾಗ್ಬಿಟ್ಟಿದೆ. ನಾನು ಹೋಗ್ಬೇಕು ಮೊದಲು ಒಳಗಡೆ. ಸಮಾಧಾನ, ತಾಳ್ಮೆ ಅನ್ನೋದೇ ಇರಲ್ಲ. ಒಳಗಡೆ ಹೋಗಿ ದೇವರನ್ನ ನೋಡಿದ್ರೆ ಸಾಕು ಅನ್ನೋ ಲೆವೆಲ್ಗೆ ಇರ್ತಾರೆ. ಸೊ ಅಂಥ ಸಂದರ್ಭದಲ್ಲಿ ಏನಾಗಿದೆ, ನೂಕಾಟ ತಳ್ಳಾಟ ಆಗಿಬಿಟ್ಟಿದೆಯಲ್ಲ, ಹಾಗಾಗಿ ಅಕ್ಷರಶಃ ದೇಗುಲದ ಒಂದು ಆವರಣ ಸ್ಮಶಾನ ಆಗೋಗ್ಬಿಟ್ಟಿದೆ ದೇಗುಲದ ಆವರಣ ಕ್ಷಣಾರ್ಧದಲ್ಲೇ. ಕಾರ್ತಿಕ ಮಾಸದ ಏಕಾದಶಿ ಹಿನ್ನೆಲೆ ಹೆಚ್ಚು ಮಂದಿ ಭಕ್ತರು ಆಗಮಿಸಿದ್ರು. ಇವತ್ತು ಎಲ್ಲ ಕಡೆ ನೋಡಿ ನೀವು, ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗಿರುತ್ತೆ. ಸೊ ಇಂಥ ಸಂದರ್ಭದಲ್ಲಿ ವೆಂಕಟೇಶ್ವರನನ್ನ ನೋಡೋದಕ್ಕಂತ ಹೋದಂತಹ ಸಂದರ್ಭದಲ್ಲಿ ಆಗಿರುವಂಥ ಘಟನೆ ಇದು. ವೆಂಕಟೇಶ್ವರನ ದರ್ಶನಕ್ಕೆ ಬೆಳಗ್ಗೆಯಿಂದಲೂ ಕೂಡ ಕ್ಯೂನಲ್ಲಿ ನಿಂತಿದ್ರು ಭಕ್ತರು. ನೋಡ್ತಾ ಇದ್ದಂತೆ ನೂಕುನುಗ್ಗಲು ಉಂಟಾಗಿಬಿಟ್ಟಿದೆ. ಆಗ ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ ಭಕ್ತರು. ಈ ನೂಕುನುಗ್ಗಲು, ಸಾವು, ನೋವು ಅಂತ ಬಂದರೆ ನಮಗೆ ಈ ಹಿಂದೆ ಚಿನ್ನಸ್ವಾಮಿ ಕ್ರೀಡಾಂಗಣದ ಮುಂಭಾಗ ಆಯ್ತಲ್ಲ, ಆ ಘಟನೆನೇ ನೆನಪಾಗ್ಬಿಡುತ್ತೆ. ಸೊ ಅಲ್ಲೂ ಕೂಡ ಬಹಳಷ್ಟು ಜನ ಸಾವನ್ನಪ್ಪಿದ್ರು. ಇಲ್ಲಿ ನೋಡಿ, ಈಗ ಪಾಪ 10 ರಿಂದ 11 ಜನ ಉಸಿರುಗಟ್ಟಿ ಕೈಕಾಲಿಗೆ ಸಿಕ್ಕಾಕೊಂಡು ಸಾವನ್ನಪ್ಪಿದ್ದಾರೆ. ಕುಟುಂಬ ಸಮೇತರಾಗಿ ಬಂದವರೆಷ್ಟು, ಪಾಪ ಒಂದೇ ಕುಟುಂಬದವರು ಸತ್ತವರೆಷ್ಟು, ಎಷ್ಟು ಕುಟುಂಬಗಳ ಅನಾಥ ಆಯಿತು, ಆ ದೇವರೇ ಬಲ್ಲ. ಸಾವಿನ ಸಂಖ್ಯೆ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇದೆ. ಆಗಮನ ಮತ್ತು ನಿರ್ಗಮನ ಒಂದೇ ಕಡೆ ಆಗಿದ್ರಿಂದ ಆಗಿರುವಂಥ ದುರಂತ ಇದು. ಎಸ್ ನೋಡಿ, ಒಂದು ಕಡೆ ದರ್ಶನಕ್ಕೆ ಹೋಗುವಂಥ ದಾರಿ ಬೇರೆ ಕಡೆ ಇರಬೇಕು. ಅಲ್ಲಿಂದ ಹೊರಗಡೆ ಬರುವಂಥ, ದರ್ಶನ ಮುಗಿಸ್ಕೊಂಡು ಹೊರಗಡೆ ಬರುವಂಥ, ನಿರ್ಗಮಿಸುವಂಥ ದಾರಿನೇ ಬೇರೆ ಕಡೆ ಇರಬೇಕು. ಆದರೆ ಇಲ್ಲಿ ಏನಾಗಿದೆ, ಹೋಗೋದು ಒಂದು ಕಡೆನೇ, ಬರೋದು ಒಂದು ಕಡೆನೇ ಆಗಿ, ಸೊ ಸೆಂಟ್ರಲ್ ಯಾರು ಸಿಕ್ಕಾಕೊಂಡಿದ್ದಾರೋ ಅವ್ರು ಸತ್ತೋಗಿದ್ದಾರೆ ಅಷ್ಟೇ. ಅಲ್ಲಿ ಆಡಳಿತ ಮಂಡಳಿಯದ್ದು ತಪ್ಪಿದೆ, ದೇವಸ್ಥಾನದ ಆಡಳಿತ ಮಂಡಳಿಯದ್ದು ತಪ್ಪಿದೆ, ದೊಡ್ಡ ತಪ್ಪು. ಶ್ರೀಕಾಕುಳಂ ದುರಂತ ಕುರಿತು ತನಿಖೆಗೆ ಆದೇಶವನ್ನು ಹೊರಡಿಸಲಾಗಿದೆ. ಆಂಧ್ರ ಸರ್ಕಾರದಿಂದ ಕೂಡಲೇ ತನಿಖೆ ಆರಂಭ ಮಾಡಬೇಕು ಅಂತ ಆದೇಶಿಸಿರುವುದು. ಶ್ರೀಕಾಕುಳಂ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ಸೂಚನೆಯನ್ನ ನೀಡಲಾಗಿದೆ. ಕಾಲ್ತುಳಿತ ದುರಂತದ ಕುರಿತು ಕೂಡಲೇ ವರದಿ ನೀಡಿ. ದೇವಸ್ಥಾನದಲ್ಲಿ ದುರಂತ ಸಂಭವಿಸಿದ್ದು ಹೇಗೆ, ದುರಂತದಲ್ಲಿ ಸಾವನ್ನಪ್ಪಿದವರು ಎಷ್ಟು, ಗಾಯಗೊಂಡವರು ಎಷ್ಟು, ಅವರೆಲ್ಲ ಯಾರ್ಯಾರು, ದುರಂತಕ್ಕೆ ಅಸಲಿ ಕಾರಣ ಏನು, ಇದೆಲ್ಲದರ ಬಗ್ಗೆಯೂ ಕೂಡ ವರದಿಯನ್ನ ಕೊಡಿ ಅಂತ ಹೇಳಿ ಆಂಧ್ರ ಸರ್ಕಾರ ಆದೇಶವನ್ನು ಹೊರಡಿಸಿದೆ. ಹಾಗಾಗಿನೇ ಈಗ ಸರ್ಕಾರ ಏನು ಆದೇಶವನ್ನು ಹೊರಡಿಸಿದೆ ಅದರ ತಕ್ಷಣವೇ ತನಿಖೆಯನ್ನು ಆರಂಭ ಮಾಡಿದ್ದಾರೆ ಶ್ರೀಕಾಕುಳಂ ಎಸ್ಪಿ ಅನ್ನೋದು ಗೊತ್ತಾಗ್ತಾ ಇರುವಂಥ ಸಂಗತಿ. ನಿಮಗೆ ದೃಶ್ಯದಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಗೋಗರಿತಾ ಇದ್ದಾರೆ, ತಮ್ಮವರನ್ನು ಕಳ್ಕೊಂಡು ಕಿರ್ಚಾಡ್ತಾ ಇದ್ದಾರೆ, ಅಳ್ತಾ ಇದ್ದಾರೆ. ದೇವಸ್ಥಾನಕ್ಕೆ ಏನೋ ತಮ್ಮ ಹರಕೆಯನ್ನು ಹೊತ್ತಿರ್ತಾರೆ, ತಮ್ಮ ಬೇಡಿಕೆಯನ್ನು ಈಡೇರಿಸ್ತಾನೆ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿ ಬಂದಿರ್ತಾರೆ, ನೆಮ್ಮದಿಗೋಸ್ಕರ ಬಂದಿರ್ತಾರೆ. ಇಂಥ ಒಂದು ಶುಭ ದಿನ, ಈ ಶುಭ ದಿನದಂದು ಈ ರೀತಿಯಾಗಿ ಆಗುತ್ತೆ ಅಂತ ಹೇಳಿ ಪಾಪ ಯಾರೂ ಕೂಡ ಊಹೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ. ಭಕ್ತಾದಿಗಳು ಬಹಳ ಸಂತಸದಿಂದ ಹಬ್ಬ ಹರಿದಿನ ಅಂತ ಹೇಳಿ ಹೋದಂಥ ಸಂದರ್ಭದಲ್ಲಿ ಇಂಥ ಒಂದು ಭೀಕರ ದುರಂತ ಸಂಭವಿಸಿದೆ ಅಂದಾಗ ಭಾಳ ನೋವಾಗುತ್ತೆ. ಅದರಲ್ಲೂ ಪ್ರತಿ ಶ್ರಾವಣ ಆಗಿರಬಹುದು, ಈ ಕಾರ್ತಿಕ ಸಂದರ್ಭದಲ್ಲಾಗಿರಬಹುದು, ಸಹಜವಾಗಿದೆಲ್ಲ ಭಾಳ ಹುಷಾರಾಗಿರಬೇಕಾಗುತ್ತೆ. ದೇವಸ್ಥಾನಗಳಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿಗಳ ಭಾಳ ಜವಾಬ್ದಾರಿಯನ್ನು ವಹಿಸಬೇಕಾಗುತ್ತೆ. ಇಲ್ಲಿ ನೋಡಿ, ಈಗ ಇದು ಕಾರಣ ಏನಾಗಾದರೆ
ಒಂದು ಕಡೆ ದರ್ಶನಕ್ಕೆ ಹೋಗುವಂಥ ದಾರಿ ಮತ್ತು ದರ್ಶನ ಮುಗಿಸ್ಕೊಂಡು ಬರುವಂಥ ದಾರಿ ಬೇರೆ ಬೇರೆ ಇಲ್ಲ, ಆ ಒಂದೇ ದಾರಿಯಲ್ಲೇ ಹೋಗೋದು ಬರೋದು. ಇನ್ನೇನಾಗುತ್ತೆ, ಈ ಕಡೆಯಿಂದ 100 ಜನ ಹೋದರೆ ಆ ಕಡೆಯಿಂದ 100 ಜನ ವಾಪಸ್ ಬರ್ತಾ ಇರ್ತಾರೆ. ಅದು ಹೆಂಗೆ ಸಾಧ್ಯ ಆಗುತ್ತೆ ಮೇಂಟೈನ್ ಮಾಡೋದಕ್ಕೆ? ನೋಡಿ ಅಲ್ಲಿ ಯಾವ ಲೆವೆಲ್ಗೆ ಮಕ್ಕಳನ್ನು ಕೈಯಲ್ಲಿ ಹಿಡ್ಕೊಂಡಿದ್ದಾರೆ, ಪುಟ್ಟ ಪುಟ್ಟ ಮಕ್ಕಳಿದ್ದಾರೆ, ವಯಸ್ಸಾದವರಿದ್ದಾರೆ. ಈ ಕಡೆಯಿಂದ ಮೇಲ್ಗಡೆ ಹತ್ತುತ್ತಾ ಇದ್ದಾರೆ, ಆ ಕಡೆಯಿಂದ ಕೆಳಗಡೆ ಇಳಿತಾ ಇದ್ದಾರೆ. ಇದರಿಂದ ಯಾರಿಗೂ ಕೂಡ ಬ್ಯಾಲೆನ್ಸ್ ಮಾಡೋದಕ್ಕಾಗಿಲ್ಲ. ಹೊರಗಡೆ ಬಂದರೆ ಸಾಕಪ್ಪ ಅಂತ ಹೇಳಿ ಒಳಗಡೆ ಹೋದವ್ರು ಅಂದ್ಕೊಳ್ತಾ ಇರ್ತಾರೆ, ಒಳಗಡೆ ಹೋಗಿ ದರ್ಶನ ಮಾಡಿದರೆ ಸಾಕು ಅಂತ ಹೊರಗಡೆ ನಿಂತವ್ರು ಹೇಳ್ತಾ ಇರ್ತಾರೆ. ಬಿಕಾಸ್ ಬೆಳಗ್ಗೆಯಿಂದಲೂ ಕೂಡ ಕಾದು ಕಾದು ಸುಸ್ತಾಗಿರ್ತಾರೆ, ಬೆಳಗ್ಗೆಯಿಂದ ಕ್ಯೂನಲ್ಲಿ ನಿಂತ್ಕೊಂಡಿದ್ದಾರೆ ಪಾಪ ಭಕ್ತಾದಿಗಳು. ಸಹಜವಾಗಿ ಅವರಿಗೆ ಒಳಗಡೆ ಹೋಗಬೇಕು ಅನ್ನೋದೊಂದು ಇರುತ್ತೆ, ಒಳಗಡೆ ಹೋಗಿ ಅಲ್ಲಿ ದರ್ಶನ ಮಾಡಿಕೊಂಡು ವಾಪಸ್ ಬರಬೇಕು ಅನ್ನೋರು ಭಾಳಷ್ಟು ಜನ ಇರ್ತಾರೆ. ಸೊ ಆ ಸಂದರ್ಭದಲ್ಲಿ ಈ ರೀತಿಯಾದಂಥ ಘರ್ಷಣೆ ಉಂಟಾಗಿರೋದು. ಇದ್ರ ಜೊತೆಗೆ ಅಲ್ಲಿ ಜಗಳ ಆಯಿತು ಅನ್ನೋದನ್ನು ಕೇಳ್ಪಟ್ವಿ ನಾವು. ಅಂದರೆ ಹೆಣ್ಣುಮಕ್ಕಳ ನಡುವೆ ಅಲ್ಲಿ ಕಿತ್ತಾಟ ಕೂಡ ಆಗಿದೆ. ಅಂದರೆ ನಾ ಮುಂದು ತಾ ಮುಂದು, ನಾನೇ ಹೋಗಬೇಕು ಅನ್ನೋ ಒಂದು ಇರಾದೆಯಲ್ಲಿ ಜಗಳ ಕೂಡ ಆಡ್ಕೊಂಡ್ರಂತೆ ಅಲ್ಲಿ ಹೆಣ್ಮಕ್ಳು. ಆಗ ನೂಕುನುಗ್ಗಲಾಗಿದೆ ಅನ್ನೋ ಮಾಹಿತಿ ಕೂಡ ಇದೆ. ಆ ನೂಕುನುಗ್ಗಲಾಗುವಂಥ ಸಂದರ್ಭದಲ್ಲಿನೇ ಕೆಲವೊಂದಿಷ್ಟು ಜನ ಕೆಳಗಡೆ ಬಿದ್ದು ಎಲ್ಲರ ಕಾಲಡಿಯಲ್ಲಿ ಸಿಕ್ಕಾಕೊಂಡು ಉಸಿರುಗಟ್ಟಿ ಸಾವನ್ನಪ್ಪಿದ್ದಾರೆ. ನೋಡಿ ಇಲ್ಲಿ ಹೆಂಗೆ ಮಲಗಿಸಿದ್ದಾರೆ ಮೃತದೇಹಗಳನ್ನು, ಹೊಟ್ಟೆ ಉರಿಯುತ್ತೆ ನೋಡೋದಕ್ಕೆ. ಅದು ಕೂಡ ಹಬ್ಬದ ಸಂದರ್ಭ ಇದು. ಜೊತೆಗೆ ಈಗ 10 ಜನ ಸಾವನ್ನಪ್ಪಿದ್ದಾರೆ ಅನ್ನೋ ಸುದ್ದಿ. ಆದರೆ ಇನ್ನಷ್ಟು ಗಾಯಗೊಂಡಿದ್ದಾರಲ್ಲ, ಅವರ ಸ್ಥಿತಿ ಬಹಳ ಗಂಭೀರವಾಗಿದೆಯಂತೆ. ಇನ್ನಷ್ಟು ಸಾವಿನ ಸಂಖ್ಯೆ ಹೆಚ್ಚಾಗುವಂಥ ಸಾಧ್ಯತೆ ಇದೆಯಂತೆ. ನೋಡಿ ಇಲ್ಲಿ ಹಣೆ ಬಡ್ಕೊಂಡು ಅಳ್ತಾ ಇದ್ದಾರೆ ಪಾಪ ತಮ್ಮವರನ್ನು ಕಳ್ಕೊಂಡು. ದೇವಸ್ಥಾನಕ್ಕೆ ಬಂದಂಥ ಸಂದರ್ಭದಲ್ಲಿ ಹಿಂಗೆಲ್ಲ ಆದರೆ ಯಾರು ತಡ್ಕೊಳ್ತಾರೆ ಪಾಪ? ಯಾರ ಜವಾಬ್ದಾರಿ? ಈಗ ಪುಟ್ಟ ಕಂದ ಕೂಡ ಬಲಿಯಾಗಿದೆಯಾ? ಬಹಳ ನೋವಿನ ಸಂಗತಿ ಇದು. ಬಹಳಷ್ಟು ಜನ ಹೆಣ್ಮಕ್ಕಳೇ ಅಂತ ಕಾಣಿಸುತ್ತೆ ಅಲ್ಲಿ ಬಲಿಯಾದವರು, ಹೆಣ್ಮಕ್ಕಳೇ ಬಲಿಯಾಗಿದ್ದಾರೆ ಅಂತ ಕಾಣಿಸುತ್ತೆ ಹೆಚ್ಚಾಗಿ. ನಿಜಕ್ಕೂ ನೋವಿನ ಸಂಗತಿ. ಖಾಸಗಿ ದೇವಸ್ಥಾನ ಆಗಿರೋದ್ರಿಂದ ಜಿಲ್ಲಾಡಳಿತಕ್ಕೆ ಇದರ ಬಗ್ಗೆ ಮಾಹಿತಿ ನೀಡಿರಲಿಲ್ಲ. ದುರಂತಕ್ಕೆ ಏನು ಕಾರಣ ಅನ್ನೋದನ್ನು ವಿಶ್ಲೇಷಣೆ ಮಾಡ್ತಾ ಹೋಗೋಣ. ದರ್ಶನದ ಕ್ಯೂನಲ್ಲಿ ನಿಂತ ಮಹಿಳೆಯರ ನಡುವೆ ಜಗಳ ಆರಂಭ ಆಗುತ್ತಂತೆ. ಮೊದಲಿಗೆ ಜಗಳ ಶುರು ಮಾಡ್ಕೊಂಡ್ಬಿಡ್ತಾರೆ ಇವ್ರು, ನಾ ಮುಂದು ತಾ ಮುಂದು ಅಂತ. ಜಗಳದ ವೇಳೆ ಒಬ್ಬರ ಮೇಲೆ ಭಕ್ತರು ಬಿದ್ದು ಬಿಡ್ತಾರೆ. ಜಗಳದ ಸಂದರ್ಭದಲ್ಲಿ ಒಬ್ಬರ ಮೇಲೊಬ್ಬರು ಭಕ್ತರು ಬಿದ್ದು ಬಿಡ್ತಾರೆ. ನೂಕುನುಗ್ಗಲು ವೇಳೆ ರೀಲಿಂಗ್ಸ್ ಕಟ್ ಆಗಿಬಿಡುತ್ತೆ. ನೂಕುನುಗ್ಗಲು ಮಾಡಿದ್ರೆ ಇನ್ನೇನಾಗುತ್ತೆ ಅಲ್ಲಿ? ರೀಲಿಂಗ್ಸ್ ಕಟ್ ಆಗಿ ಮಹಿಳೆಯರು ಕೆಳಗಡೆ ಬಿದ್ದು ಬಿಡ್ತಾರೆ. ಅದ್ರ ಕೆಳಗಡೆ ಬಿದ್ದವರೆಷ್ಟೋ ಏನು? ರೀಲಿಂಗ್ಸ್ ಕೆಳಗೆ ಬಿದ್ದ ಮಹಿಳೆಯರನ್ನ ತುಳಿದು ಭಕ್ತರು ನಗ್ಗು ಬಿಡ್ತಾರೆ.